ರೋಡ್ ಮಾತ್ರ ಸೈಕ್ಕುಂಟು, ನನಗೆ ಹೇಗೆ ಬೇಕೋ ಹಾಗೆ ಉಂಟು ಮಾರ್ರೆ ಈ ರೋಡು. ಇದೆಲ್ಲ ನೋಡಿ ಅಲ್ಟಿಮೇಟ್ ಉಂಟು. ಹಾಂ, ಇಲ್ಲಿ ಫೆನ್ಸ್ ಬೇರೆ ಉಂಟು. ಆನೆ ಬರ್ತದ ಅಂತ ಇಲ್ಲಿಗೆಲ್ಲ. ಇಟ್ಸ್ ಅ ವೆರಿ ಓಲ್ಡ್ ಆ್ಯಂಡ್ ಆ್ಯಸ್ ಪರ್ ದ ಸೋರ್ಸ್ ಇಟ್ ಇಸ್ ಅರೌಂಡ್ ಮೋರ್ ದೆನ್ 150 years ಓಲ್ಡ್ ಟೆಂಪಲ್ ಇದು. ರಿನೋವೇಷನ್ ಎಂಥರ ಆಗಲಿಲ್ಲ, ಹೀಗೆ ಉಂಟು ಮಾತ್ರ ದೇವಸ್ಥಾನ. ಕೇಳಿತಾ, ಅಲ್ಲಿ ಕಾಡಂದಿ ಉಂಟು ದೂರದಲ್ಲಿ, ಅಲ್ಲೆಲ್ಲಿಯೋ ಉಂಟು. ಆಗದಿಂದ ಬಾರ್ಕ್ ಮಾಡ್ತಾ ಉಂಟು, ಕೊರ್ಕು ಕೊರ್ಕು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನ 2:30 ಗಂಟೆಗೆ. ಎಲ್ಲಿಗೆ ಹೋಗ್ತಿದ್ದೋ ಈ ಮಠ ಬಿಸಿಲಿನಲ್ಲಿ ಅಂತ ಹೇಳಿದರೆ, ಸುಳ್ಯಕ್ಕೆ ಹೋಗ್ತಿದ್ದಾನೆ. ಸುಳ್ಯದ ಹತ್ರ ಒಂದು ಏನ್ಷಂಟ್ ಒಂದು ಶಿವ ಟೆಂಪಲ್ ಉಂಟಂತೆ. ಸೊ ನನಗೂ ಮೊನ್ನೆ ಗೊತ್ತಾದ್ದು, ಒಂದು ಇನ್ಸ್ಟಾಗ್ರಾಮಲ್ಲಿ ಹೀಗೆ ಸ್ಕ್ರೋಲ್ ಮಾಡ್ತಿರುವಾಗ ಒಂದು ರೀಲ್ಸ್ ಬಂತು ಅದರ ಬಗ್ಗೆ. ಸೊ ಇಟ್ಸ್ ಅ ವೆರಿ ಏನ್ಷಿಯಂಟ್, ಅರೌಂಡ್ 150 to 200 years ಹೆರಿಟೇಜ್ ಇರುವ ಒಂದು ಓಲ್ಡ್ ಶಿವ ಟೆಂಪಲ್. ಸೊ ಇದನ್ನು ನೋಡಿದ ಕೂಡಲೇ ಪಟ್ ಅಂತ ಒಂದು ಇನ್ಸ್ಟೆಂಟ್ ಒಂದು ಹೋಗಬೇಕು ಅಂತ ಒಂದು ಟ್ರಿಗರ್ ಆಯಿತು. ಸೊ ಹಾಗೆ ಈಗ ಹೊರಟಿದ್ದಾವೆ. ಸೊ ನಾನು ಮತ್ತು ರಾಮಕಿಶೋರ್ ಇಬ್ಬರು ಹೋಗ್ತಿದ್ದೇವೆ. ಸೊ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಉಂಟು. ಈಗ ಪೀಕ್ ಸಮ್ಮರ್ ಮುಟ್ಟಿ ಆಯ್ತು. ಈಗ March 15 ಇವತ್ತು ಡೇಟ್. ಐ ಡೋಂಟ್ ನೋ ಈ ವಿಡಿಯೋ ಯಾವಾಗ ಬರ್ತದೆ ಅಂತ. ಮಿಡ್ಲಲ್ಲಿ ಸುಮಾರು ಪೆಂಡಿಂಗ್ ವೀಡಿಯೋಸ್ ಉಂಟು, ಪುರ್ಸೋದೇ ಆಗೋದಿಲ್ಲ ಎಡಿಟ್ ಮಾಡಲಿಕ್ಕೆ. ನೋಡಾ, ಇದು ಪ್ರಯಾರಿಟಿ ನೋಡಿಕೊಂಡು ಎಡಿಟ್ ಮಾಡ್ತಾನೆ ಈ ವಿಡಿಯೋನು. ಎಂತ ಸೆಕೆ ಅಲ್ಲ. ಬ್ರೇಕ್ ಪ್ಯಾಡ್ ಗೊತ್ತಿಲ್ಲ, ಬಿಸಿ ಆಗ್ತದೆ. ನಂದು ಈಗೊಮ್ಮೆ ಟೈರ್ ಲಾಕ್ ಆಯ್ತು ಹಿಂದೆದು. ಯೂಶುವಲ್ ಆಗುದಿಲ್ಲ, ಅದೇ ಹೀಟಿಗೆ ಬಿಸಿಗೆ. ನಂದು ಮೊನ್ನೆ ಹಾಗೆ ಆಯ್ತು. ನಾವು ಅಲ್ಲಿ ರೈಡ್ ಹೋದ್ವಿ ಅಲ್ಲ, ಸ್ವಲ್ಪ ಕುಯ್ ಸೌಂಡ್ ಸಿಗುದಿಲ್ಲ. ಈಗ ನೋಡಿದ್ರೆ ತಿರ್ಗಾ ಹೀಟ್ ಉಂಟಾ? ಯಾವ್ದು ಬ್ಯಾಕಾ ಫ್ರಂಟಾ? ಹಾಂ, ಫ್ರಂಟೇ ಮೇನ್ ಬೇಕಾಗುದಲ್ಲ. ಓಹ್, ಸೊ ಜಸ್ಟ್ ಕೀಪ್ ಮೂವಿಂಗ್. ಎಲ್ಲಿ ಸಹ ನಿಲ್ಲಿಸಬಾರ್ದು. ನಿಲ್ಲಿಸಿದ ತಕ್ಷಣವೇ ಕುಕ್ಕರ್ ಇಫೆಕ್ಟ್ ಶುರು ಆಗ್ತದೆ. ನನ್ನ ಯಾವತ್ತಿನ ಫೇವರೆಟ್ ಸೀಸನ್ ಅಂತ ಹೇಳಿದ್ರೆ ರೈನಿ ಸೀಸನ್. ಅದಕ್ಕೆ ನೋ ರಿಪ್ಲೇಸ್ಮೆಂಟ್ ಫಾರ್ ರೈನಿ ಸೀಸನ್. ಆ ಚಂಡಿ ಆಗಿಕೊಂಡು ಹೋಗುವ ಒಂದು ಗಮ್ಮತ್ತೇ ಬೇರೆ ಇರ್ತದೆ. ಅದರ ಕಷ್ಟಗಳಲ್ಲೇ ಅದರದ್ದು ಸಪ್ರೇಟ್ ಉಂಟು. ಚಂಡಿ ಆಗಿ ಶೀತ ಆಗೋದು, ಮತ್ತು ರೋಡೆಲ್ಲ ಜಾರೋದು, ಆ್ಯಂಡ್ ಮೈನ್ ಇಂಪಾರ್ಟೆಂಟ್ ಮೋಟೋಲಾಗಿಂಗಿಗೆ ಮೈಕ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದರದ್ದೆಲ್ಲ ಕೆಲವು ಸಮಸ್ಯೆಗಳುಂಟು. ಆದರೆ ಒಂದು ಪರ್ಸನಲ್ ಫೇವ್ರೇಟ್ ಅಂತ ಹೇಳಿದರೆ ಯಾವತ್ತಿಗೂ ಮಳೆಗಾಲವೇ ನನ್ನದು. ಬಟ್ ಹಾಗೇನಿಲ್ಲ, ನಮಗೆ ರೈಡ್ ಮಾಡಲಿಕ್ಕೆ ಸೀಸನ್ ಅಂತ ಹಾಗೆ ಅಂತ ಇಲ್ಲ. ನಮಗೆ ಯಾವಾಗ ಮನಸ್ಸು ಬರ್ತದೆ ಹಾಗೆ ಎದ್ದುಕೊಂಡು ಹೋಗುದೆ ರೈಡಿಗೆ. ಹಾಂ, ಇದೆಂತ ಮಾರೆ ಆ್ಯಕ್ಸಿಲ್ಲ ಬೆಂಡಾಗಿದೆ ಹಿಂದೆ. ಅದು ನಾನು ನಮ್ಮನ್ನು ಹೋಗಿ ಇಟ್ಟಿದ್ದ ಅಂತ ಸೈಡಿಗೆ. ಕಂಟ್ರೋಲ್ ತಪ್ಪಿದ ಅಂತ ಗೊತ್ತಿಲ್ಲ. ಈಗ ಸುಳ್ಯ ಬಂದೆವು. ಈಗ ನಮಗೆ ಟೆಂಪಲ್ನ ದಾರಿ ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲಿ ಒಂದು ಅಂದಾಜು ಲೊಕೇಶನ್ ಗೊತ್ತುಂಟು, ಎಕ್ಸಾಕ್ಟ್ಲಿ ಎಲ್ಲಿ ಹೇಗೆ ಬರ್ತದೆ, ದಾರಿ ಹೇಗುಂಟು, ಅದೆಲ್ಲ ಎಂಥ ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಾವೀಗ ಹುಡ್ಕೊಂಡು ಹೋಗ್ಬೇಕೀಗ. ಇವನ್ ದೇವಸ್ಥಾನದವರೆಗೆ ಗಾಡಿ ಹೋಗ್ತದಾ ಅಥವಾ ನಡಿಬೇಕಾ, ಇವನ್ ಆ ಡೀಟೇಲ್ಸ್ ಕೂಡ ಇಲ್ಲ ನಮಗೆ. ಜಸ್ಟ್ ಒಂದು ಫೋಟೋ ನೋಡಿದಷ್ಟೇ ದೇವಸ್ಥಾನ. ಅದು ಥಿಂಕ್ ಎಲ್ಲಿ ತಿರುಗಬೇಕು ಅಂತ ಕಾಣ್ತದೆ. ಸುಳ್ಳದಿಂದ ಅರೌಂಡ್ 4 to 5 kilometers ಉಂಟು ಅಂತ ಕೇಳ್ಪಟ್ಟದ್ದು ನಾವು. ಈಗ ಅಡೂರು ರೋಡಿಗೆ ತಿರುಗಬೇಕು ನಾವು. ಐ ಥಿಂಕ್ ಇದೇ ಇರಬೇಕು ಅಡೂರು ರೋಡು. ಮ್ಯಾಪ್ ಹಾಕಲಿಲ್ಲ, ನೋಡುವ ಚೂರು ಎದುರು ಹೋಗಿ ನೋಡುವ. ಇಲ್ಲ ಅಲ್ವಾ ಅಂತ
ಇದು ಯಾವುದೋ ಓಣಿಗೆ ಬಂದಾಗ ಆಗ್ತಾ ಉಂಟು ನನಗೆ. ಡೌಟ್ ಬರ್ತಾ ಉಂಟು. ಇದೆಲ್ಲ ನಾವು ನೆಕ್ಸ್ಟ್ ಇದರಲ್ಲಿ ತಿರುಗಬೇಕಿತ್ತು. ಅಲ್ಲಿ ಒಳಗ ಎಸ್ ಐ ಥಿಂಕ್ ಇಲ್ಲಿ ತಿರುಗಬೇಕು ನಾವೀಗ. ಇದು ಅಡೂರು ರೋಡು. ನಿಧಾನವಾಗಿ ಚಲಿಸಿ. ವೆರಿ ನ್ಯಾರೋ ಬ್ರಿಡ್ಜ್. ಡ್ಯಾಮ್ ಕಟ್ಟಿಯಾರ ಅಂತ, ಇಲ್ಲಾರ ಇಷ್ಟು ನೀರಿರೋ ಚಾನ್ಸೇ ಇಲ್ಲ ಅದು ಈ ಸೆಕೆಗಾಲದಲ್ಲಿ. ಈ ಸುಳ್ಳೆದಾಚೆಲ್ಲ ಬಂದರೆ ರಬ್ಬರ್ ಎಷ್ಟಿಲ್ಲಿ ರಬ್ಬರ್ ಪ್ಲಾಂಟೇಶನ್ಸ್. ಸೊ ಇದು ದೇವಸ್ಥಾನ ಮತ್ತು ತುಂಬ ಹಳತ್ತು, ಇದಕ್ಕೆ ರಿನೋವೇಟ್ ಆಗಲಿಲ್ಲ. ಸೊ ಐ ಆಮ್ ಲಿಟಲ್ ಡೌಟ್ಫುಲ್ ಇದಕ್ಕೆ ಬೋರ್ಡ್ ಏನಾದ್ರು ಇರ್ಬೋದಾ ಅಂತ. ಏನೋ ಹೀಗೆ ಹುಡ್ಕೊಂಡು ಹೋಗಬೇಕು ಲೋಕಲ್ಸ್ ಹತ್ರ ಎಲ್ಲ ಕೇಳಿ. ನಮಗೊಂದು ಈ ಥರ ಎಕ್ಸ್ಪ್ಲೋರೇಷನ್ ಮಾಡೋದಂದ್ರೆ ಭಾರಿ ಇಷ್ಟ, ಹುಡ್ಕೊಂಡು ಹೋಗೋದು. ಇದು ಎಲ್ಲಿಂದ ಬರೋದು? ಇಲ್ಲಿಂದ ಇರ್ಬೋದು, ಇಲ್ಲೆಲ್ಲಿಂದ ಇರ್ಬೋದು. ಇದೇ ರೋಡಾ? ಹಾಂ, ವೆಹಿಕಲ್ ಆದರೆ ಹಾಂ ಹಾಂ ಬೋರ್ಡ್ ಉಂಟಾ? ಸರಿ ಈಚೆಂದ್ರೆ ನಡ್ಕೊಂಡು ಹೋಗೋ ದಾರಿಯಾ? ಹಾಂ, ಗದ್ದೆಯಲ್ಲಿ ನಡ್ಕೊಂಡು ಹೋಗ್ಬೇಕಾ? ಹಾಂ ಸರ್, ನಾವು ಆಚೆಂದ ಹೋಗ್ತೇವೆ. ಹಾಂ, ಇದೆ 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 ಹಾಂ, ಬೇಡ ಹೋಗೋ, ಇದೆ. ಸೊ ಆ್ಯಸ್ ಪರ್ ಲೋಕಲ್ಸ್ ಒಂದು ಒಳಗೆ ರೋಡ್ ತಗೊಂಡು ಇಂಟೀರಿಯರ್ ರೋಡ್. ದಿಸ್ ಶುಡ್ ಬಿ ದ ಒನ್. ನೋಡ, ರೋಡ್ ಮಾತ್ರ ಸೈಕ್ಕುಂಟು. ನನಗೆ ಹೇಗೆ ಬೇಕೋ ಹಾಗೆ ಉಂಟು ಮಾರು ಈ ರೋಡು. ಇದೆಲ್ಲ ನೋಡಿ ಅಲ್ಟಿಮೇಟ್ ಉಂಟು. ವಾವ್, ಆ ಮರದ ಗೆಲ್ಲುಗಳೆಲ್ಲ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಈ ಸೆಕೆಗೆ. ಬ್ಯೂಟಿಫುಲ್ ಉಂಟು ಮಾತ್ರ ರೋಡು. ಇಂಥ ರೋಡಲ್ಲೆಲ್ಲ ಫಾಸ್ಟ್ ಹೋಗಿ ಎಂಥ ಇದು ಸುಖ ಇಲ್ಲ. ಹೀಗೆ 40-50 ಹೋಗಬೇಕು, ಮಜಾ ಸಿಕ್ಬೇಕಾದ್ರೆ. ನೋಡಿ ಆಫ್ ರೋಡು. ಓ ನೈಸ್. ಇದೆಲ್ಲ ಫಾರೆಸ್ಟ್, KFD. ನೋಡಿ, ನನಗೆ ಅದು ಒಂದು ಇದು ಡೆನ್ಸ್ ಫಾರೆಸ್ಟ್, ಅದಕ್ಕೆಂತ ಹೇಳೋದು ಬಂಡೀಪುರ. ಅದರೊಳಗೆ ಹೋದಾಗ ಫೀಲ್ ಆಯಿತು ಒಮ್ಮೆ. ಇದೆಂಥದ್ದು? ದೇವಸ್ಥಾನಕ್ಕೆ ದಾರಿ ಇದೆಯಾ? ನೋಡಿ ಬರೋ. ಆಫ್ ರೋಡ್ ಸಿಕ್ಕಿತ್ತು ಮಾತ್ರ, ಒಳ್ಳೆ ಕ್ರೇಜಿ ಆಫ್ ರೋಡ್ ಇದು. ಚರಳುಗಲ್ಲಿನ ಆಫ್ ರೋಡು ಇದು ರಿಸ್ಕಿ ಆಫ್ ರೋಡು. ಇದರಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೆ ಬೀಳುದೆ, ಗ್ರಿಪ್ಪೇ ಸಿಕ್ಕಿಲ್ಲ ಇದರಲ್ಲಿ. ಇಲ್ಲಿ ಮಾರೆ ಕೊಲ್ಲಿ ದೇವಸ್ಥಾನಕ್ಕೆ ದಾರಿ. ರೋಡ್ ಮಾತ್ರ ಕ್ರೇಜ್ ಉಂಟು ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲಿ ಮಾತ್ರ ರೈನಿ ಸೀಸನಲ್ಲಿ ಬರಬೇಕು, ಸೈಕ್ಕಿರ್ಬೋದು ಇದು. ಖಂಡಿತ ಬರಲೇಬೇಕೊಮ್ಮೆ ರೈನಿ ಸೀಸನಲ್ಲಿ ಇಲ್ಲಿಗೆ. ದೇವಸ್ಥಾನಕ್ಕೆ ದಾರಿ. ವಾವ್, ಕ್ರೇಜಿ ಆಫ್ ರೋಡ್. ನಮಗೆ ಎಂತ ಬೇಕು ಅದೇ ಸಿಗ್ತಾ ಉಂಟು. ಫಾರೆಸ್ಟ್, ಆಫ್ ರೋಡು. ಹಾಂ, ಇಲ್ಲಿ ಫೆನ್ಸ್ ಬೇರೆ ಉಂಟು. ಆನೆ ಬರ್ತದ ಅಂತ ಇಲ್ಲಿಗೆಲ್ಲ. ಫುಲ್ ಈ ಲೆಫ್ಟ್ ಸೈಡ್ ಫುಲ್ ಫೆನ್ಸಿಂಗ್ ಉಂಟು. ಹೋಗುವ ರೋಡ್ ಮಾತ್ರ ಸಾಯ್ಕುಂಟು.
ಕ್ರೇಜಿ ಆಫ್ ರೋಡ್. ಎಂತ ಇದು ಹೋಗ್ತದಲ್ಲ, ಯಾಕೋ ಡೆಡ್ ಎಂಡ್ ಬಂದಾಗ ಆಗ್ತಾ ಉಂಟಲ್ಲ. ಇಲ್ಲೇ ಉಂಟು ನೋಡಿ ದೇವಸ್ಥಾನಕ್ಕೆ ದಾರಿ, ವೇ ಟು ಟೆಂಪಲ್. ಈ ಟೆಂಪಲ್ ಮತ್ತೆ ಎಲ್ಲಿ ಮಾರೆ, ತೋಟದೊಳಗೆಲ್ಲ ಹೋಗ್ತಿದ್ದೇವೆ ನಾವು. ಓ ಅಲ್ಲಿ ಬಂತು ಬಂತು ಬಂತು, ಖಂಡಿತು. ಓ ಅಲ್ಲುಂಟು ದೇವಸ್ಥಾನ. ನೋಡಿ ಇದೇ ದೇವಸ್ಥಾನ. ಸೂಪರ್ ಉಂಟು ಮಾತ್ರ, ಲೊಕೇಶನ್ ಮಾತ್ರ ಕ್ರೇಜಿ ಉಂಟು. ಒಳ್ಳೆ ಸೂಪರ್ ಇತ್ತಲ್ಲ, ಫುಲ್ ಇನ್ ಬಿಟ್ವೀನ್ ಥಿಕ್ ಫಾರೆಸ್ಟ್. ಪೀಸ್, ಎಷ್ಟು ಪೀಸ್ಫುಲ್ ಇಲ್ಲಿ, ಟೆನ್ಷನೇ ಇಲ್ಲ ಇಲ್ಲಿ. ಸುತ್ತಲೂ 360 ಡಿಗ್ರಿ ನೇಚರ್. ಕೇಳಿತಾ, ಅಲ್ಲಿ ಕಾಡೊಂದು ಉಂಟು ದೂರದಲ್ಲಿ, ಅಲ್ಲೆಲ್ಲಿಯೋ ಉಂಟು. ಆಗದಿಂದ ಬಾರ್ಕ್ ಮಾಡ್ತಾ ಉಂಟು, ಕೊರ್ಕು ಅಂತ. ಓಡಿಕೊಂಡು ಬಂದರೆ ನಾವು ಸಹ ಓಡಬೇಕಷ್ಟೇ. ಈಗ ಅದಕ್ಕೆ ಹೆಚ್ಚು ಬೊಬ್ಬೆಡಿಲಿಗೆ ಹೋಗೋದಿಲ್ಲ. ಈಗ ಎಲ್ಲಿ ಉಂಟು ಗೊತ್ತಿಲ್ಲ, ಸಾಧಾರಣ ಅಲ್ಲೆಲ್ಲಿಯೋ ಒಂದು ಕಡೆಯಿಂದ ಸೌಂಡ್ ಕೇಳ್ತಾ ಉಂಟು. ಸೊ ಆದಷ್ಟು ಬೇಗ ವೀಡಿಯೋ ಮಾಡಿ ಎಸ್ಕೇಪ್ ಆಗುವ ಇಲ್ಲಿಂದ. ಸೊ ಲೆಟ್ಸ್ ಎಂಟರ್ ದ ಟೆಂಪಲ್. ನೋಡಿ ಎಷ್ಟು ಪೀಸ್ಫುಲ್ ಉಂಟು ಅಂತ ಇಲ್ಲಿ, ಬ್ಯೂಟಿಫುಲ್ ಉಂಟು ಲೊಕೇಶನ್. ವಾ ಸೂಪರ್. ಇಂಥ ಪ್ಲೇಸ್ ಬರಲಿಕ್ಕೆ ಅಂತ ನನಗೆ ಭಾರಿ ಇಷ್ಟ. ಡೀಪ್ ಇನ್ಸೈಡ್ ದ ನೇಚರ್, ಇನ್ಸೈಡ್ ದ ಫಾರೆಸ್ಟ್, ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಇದು ಬ್ಯೂಟಿಫುಲ್ ಉಂಟು ನೋಡಿ. ಭಾರಿ ಒಬ್ಬಿಡ್ತಾ ಉಂಟು ಹಂದಿ. ಓಕೆ, ಇಟ್ಸ್ ಅ ವೆರಿ ಓಲ್ಡ್, and as per the source it is around more than 150 years old ಟೆಂಪಲ್ ಇದು. ಸೊ ಇಲ್ಲಿ ನಂದಿ ಇತ್ತ ಅಂತ ಮೋಸ್ಟ್ಲಿ ಇದರ ಮೇಲೆ, ಬಟ್ ಈಗ ಕಾಣ್ತಾ ಇಲ್ಲ. ರಿನೋವೇಷನ್ ಎಂಥರ ಆಗಲಿಲ್ಲ, ಹೀಗೆ ಉಂಟು ಮಾತ್ರ ದೇವಸ್ಥಾನ. ಒಂದು ಓಲ್ಡ್ ಬಿಲ್ಡಿಂಗ್ ಉಂಟಿಲ್ಲಿ. ವಾಹ್, ಜಸ್ಟ್ ಲುಕ್ ಎಟ್ ದ ಟೆಂಪಲ್, ಹೇಗುಂಟು ನೋಡಿ. ಆ ಸ್ಟ್ರಕ್ಚರ್, ಹಳತ್ತು ಒಂದು ದ್ವಾರ, ಮತ್ತು ಒಂದು ಹಳೆಯ ಬಿಲ್ಡಿಂಗ್. ಇದು ಬಿಲ್ಡಿಂಗ್ ಅಂದರೆ ಆ ಸ್ಟ್ರಕ್ಚರ್ ಬ್ಯೂಟಿಫುಲ್. ಇಲ್ಲಿ ಕರೆಂಟ್ ಇದೆಲ್ಲ ಎಂತೆಲ್ಲ, ಶಿವರಾತ್ರಿ ಟೈಮಿಗೆಲ್ಲ ಒಳ್ಳೆ ಪೂಜೆ ಆಗ್ತದೆ ಇಲ್ಲಿ. ಐ ಥಿಂಕ್ ರೆಗ್ಯುಲರು ಆಗ್ತದೆ, ನಾಟ್ ಶ್ಯೂರ್, ಈ ಇನ್ಫಾರ್ಮೇಷನ್ಗೆ ಸರಿ ಗೊತ್ತಿಲ್ಲ. ಬಟ್ ಇಲ್ಲಿ ದೀಪ ಎಲ್ಲ ಉಂಟು ಒಳಗೆ, ಎಡೆಯಿಂದ ಕಾಣ್ತದೆ. ಬಟ್ ಜಸ್ಟ್ ಲೊಕೇಶನ್, ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಗಣಪತಿ ಗುಡಿ ಉಂಟು. ಇಲ್ಲಿ ಮೋಸ್ಟ್ಲಿ ರೈನಿ ಸೀಸನಲ್ಲಿ ಇಲ್ಲಿ ನೀರು ನಿಲ್ತದೆ, ಹಾಗೆ ಅದಕ್ಕೊಂದು ಕಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ನಡ್ಕೊಂಡು ಹೋಗಲಿಕ್ಕೆ. ಇಲ್ಲೆಲ್ಲೊಂದು ಸೌಂಡ್ಗಳು ಸುಮಾರು ಕೇಳ್ತಾ ಉಂಟೆಲ್ಲ, ನಡ್ಕೊಂಡು ಹೋಗೋದು, ಓಡೋದೆಲ್ಲ. ದನ ಇರಬೇಕು. ಬಟ್ ಅದು ಆಚೆದು ಮಾತ್ರ ಗ್ಯಾರಂಟಿ ವೈಲ್ಡ್ ಬೋರೆ. ಕಾಡಂದಿ ಗಣಪತಿ ಗುಡಿ. ಗಂಟೆದು ಸೌಂಡ್ ಕೇಳಿ ಹೇಗುಂಟು ಅಂತ. ಹಳತ್ತು ಕಾಲದಿದು, ಒಮ್ಮೆ ಟೈ ಅಂತ ಹೊಡೆದ್ರೆ ಉಂಟಲ್ಲ, ಯಾಕೆ ಹೊಡಿತದೆ ಅದು, ಅಷ್ಟು
ಹಳತ್ತಿದು. ಇದೆಲ್ಲ ನೋಡ್ಬೋದು, ಇಲ್ಲೆಲ್ಲ ಟರ್ಪಲ್ ಹಾಕಿದ್ದಾರೆ. ಆ್ಯಂಡ್ ಟರ್ಪಲ್ ಹಾರಬಾರ್ದು ಅಂತೇಳಿ ಕಲ್ಲೆಲ್ಲ ಕಟ್ಟಿಟ್ಟಿದ್ದಾರೆ ಇಲ್ಲಿಗೆ. ಇಟ್ಸ್ ಅ ವೆರಿ ಓಲ್ಡ್ ಸ್ಟ್ರಕ್ಚರ್. ಇದಾದರೆ ದನ ನೋಡಿ ಅಲ್ಲಿ ಹೋಗ್ತಾ ಉಂಟು. ವಾಹ್, ಈ ಫ್ರೇಮ್ ನೋಡಿ ಹೇಗುಂಟು ಅಂತ. ಸೋ ಬ್ಯೂಟಿಫುಲ್. ಸೂಪರ್ ಉಂಟು ಮಾತ್ರ ಲೊಕೇಶನ್. ಇಲ್ಲಿ ಫುಲ್ಲು ಮರ. ಬಟ್ 100% ಕಾನ್ಫಿಡೆನ್ಸ್ ಇಲ್ಲ. ಕಾಡಂದಿ ಒಳ್ಳೆ ಉಂಟು. ಅದು ಒಂದೇ ಉಂಟಾ ಗ್ರೂಪಲ್ಲಿ ಉಂಟಾ ಗೊತ್ತಿಲ್ಲ. ನೋ ಐಡಿಯಾ, ಅಬ್ಸಲ್ಯೂಟ್ ನೋ ಐಡಿಯಾ. ಆ್ಯಂಡ್ ಈ ಕಡೆ ಬಂದರೆ ನೋಡಿ, ಇದೆಲ್ಲ ಕಿಟಕಿ ಎಲ್ಲ ನೋಡಿ ಎಷ್ಟು ಹಳತ್ತು. ಒಂದು ಕಿಟಕಿ ಓಪನ್ ಆಗಿದೆ. ಅಲ್ಲಿ ಇದರ ಮೇಲೆ ಹೋಗುವಾಗಿಲ್ಲ ನಾವು, ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಆ್ಯಂಡ್ ಇದು ಮೇನ್ ದೇವಸ್ಥಾನ. ಇದು ಮೇನ್ ದೇವಸ್ಥಾನ. ಸೂಪರ್ ಉಂಟು ಮಾತ್ರ. ಸದಾಶಿವ ದೇವಸ್ಥಾನ ಇದು. ಬ್ಯೂಟಿಫುಲ್. ಆ ಮರದ್ದು ಇದೆಲ್ಲ ನೋಡಿ, ಬಾಗಿಲಲ್ಲಿ ನೋಡಿ. ಡೆಫಿನೆಟ್ಲಿ ಇದು ಮೋರ್ ದ್ಯಾನ್ 150 years ಓಲ್ಡ್. ಖಂಡಿತ ಹೌದಿದು. ಇಲ್ಲೊಂದು ಬಾವಿ ಉಂಟು, ತುಳಸಿಗಟ್ಟೆ. ಬಾವಿಯಲ್ಲಿ ನೀರು ಮಾತ್ರ ಸ್ವಲ್ಪ ಕಡಿಮೆ ಉಂಟು. ಪೀಕ್ ಸಮ್ಮರ್ ಅಲ್ಲ, ರೈನಿ ಸೀಸನಲ್ಲಿ ಒಳ್ಳೆ ನೀರು ಇರ್ಬೋದು. ಬಟ್ ಓವರ್ ಆಲ್ ಇಟ್ಸ್ ಅ ವೆರಿ ಪೀಸ್ಫುಲ್ ಪ್ಲೇಸ್. ನನಗೆ ಮಾತ್ರ ಭಾರಿ ಖುಷಿ ಆಯಿತು ಈ ದೇವಸ್ಥಾನ. ಈ ಒಂದು ಆ್ಯಂಬಿಯನ್ಸೇ ಇಲ್ಲಿದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಪೀಸ್ಫುಲ್, ಸೋ ಪೀಸ್ಫುಲ್ ನೇಚರ್ನ ಮಧ್ಯೆಯಲ್ಲಿ ದೇವಸ್ಥಾನ. ಎಸ್, ಓಕೆ, ಎಸ್, ವರ್ತ್. ಒಳ್ಳೆ ಪ್ಲೇಸು. ಬಟ್ ಆ ಹಂದಿ ಒಂದು ಸ್ವಲ್ಪ ನಮಗೆ ಹೆದರಿಕೆ ಆಯಿತು. ಬಟ್ ಈಗ ಅದು ಆಚೆ ಹೋಯಿತು. ಸೌಂಡ್ ಕೇಳಿತ್ತು ನಮಗೆ ಆಚೆ ಹೋದ್ದು. ಸೊ ಲೆಟ್ಸ್ ಕಂಟಿನ್ಯೂ.